ಮನೆಗೆ ಕೆಲವರು ವಿಂಡೋಸ್ಗಳನ್ನು ಕೂಡ ಮಾಡಿಸಿರೋದಿಲ್ಲ. ಹಾಗೆಯೇ ಕೆಲವೊಂದು ರೂಮ್ಗಳಾಗಿರ್ಬೋದು ಅಥವಾ ಅಡುಗೆ ಮನೆ ಆಗಿರ್ಬೋದು ಇವುಗಳಿಗೆ ಡೋರ್ಸ್ಗಳನ್ನು ಕೂಡ ಮಾಡಿಸ್ತೇನೆ ಹೊಸ ಮನೆಯನ್ನು ಮಾಡ್ಕೊಂಡು ಹೊರಟೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ. ಆ ಒಂದು ಮನೆಗಳಿಗೂ ಕೂಡ ಬಾಗಿಲಿಲ್ಲ ಅನ್ನೋದನ್ನು ಕೂಡ ಮರೆಮಾಚ್ಬೋದು. ಡೋರ್ಸ್ಗಳಿಲ್ಲದೆ ಇರೋರು ಮಾತ್ರ ಹಾಕೊಳ್ಬೋದಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಧಾರಾಳವಾಗಿ ಡೋರ್ ಇರೋರು ಕೂಡ ಮನೆಯ ಅಲಂಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಕರ್ಟೈನ್ಸನ್ನು ತಗೊಳ್ಬೋದು. ಕರ್ಟೈನ್ಸನ್ನು ನೋಡಿದ್ಮೇಲೆ ನಿಮಗೂ ಕೂಡ ಅನಿಸಿರುತ್ತೆ ಈ ಒಂದು ಕರ್ಟೈನನ್ನು ಹಾಕಿದ್ಮೇಲೆ ಬಾಗಿಲಿದ್ರೂ ಕೂಡ ಕಾಣೋದಿಲ್ಲ, ಅಷ್ಟು ಚೆನ್ನಾಗಿದೆ. ಕರ್ಟೈನ್ ಕೂಡ ಅಷ್ಟೇ 3D ಪ್ರಿಂಟಿಂಗ್ನಲ್ಲಿದೆ. ಈ ಒಂದು ಆರ್ಡರನ್ನು ಅದು ನಾನು 2.5 ವರ್ಷದ ತನಕ ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಇದರ ಒಂದು ಕ್ವಾಲಿಟಿಯನ್ನು ನೀವೇ ತಿಳ್ಕೊಂಡಿರ್ತೀರ. ಸೊ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಪರ್ಚೇಸ್ ಮಾಡಿ ನಿಮ್ಮ ಮನೆಯ ಅಂದವನ್ನು ಇನ್ನೂ ಕೂಡ ಹೆಚ್ಚಿಸ್ಕೊಳ್ಳಿ. ಕರ್ಟೈನ್ಸ್ ಅನ್ನ ನೋಡಿದ್ರೆ ಮನೆಯಲ್ಲಿ ಗುಲಾಬಿ ಶೋನೆ ನಡೀತಾ ಇದೆಯೇನೋ ಅನ್ನೋಷ್ಟು ಚೆನ್ನಾಗಿದೆ ಈ ಒಂದು ಕರ್ಟೈನ್ಸು. ಇದ್ರಲ್ಲಿ ಕೊಟ್ಟಿರುವಂತಹ ಮೆಟೀರಿಯಲ್ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕೂಡ ಆಗಿಲ್ಲ, ಅದೇ ಒಂದು ಕ್ವಾಲಿಟಿನಲ್ಲಿದೆ. ಲೈಟ್ ಎಲ್ಲ ಹಾಕಿದ್ಮೇಲೆ ನೈಟ್ ಟೈಮಲ್ಲಿ ಈ ಟೈಪಲ್ಲಿ ಕಾಣಿಸುತ್ತೆ. ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇಲ್ದೇನೆ ಫಸ್ಟ್ ಆರ್ಡರ್ ಅಲ್ಲೇ ನೀವು ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಬಹುದು. ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶ್ರೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬಾ ಡಿಫ್ರೆಂಟ್ ಆಗಿರೋಂಥ ಆರ್ಡರ್ಸ್ ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೋ ಮಧ್ಯಮ ಕುಟುಂಬಗಳು ಹೊಸ ಮನೆಗೆ ಹೋಗಬೇಕಾದ್ರೆ ಮೇನ್ ಡೋರನ್ನು ಮಾಡಿಸ್ಕೊಂಡು ಒಳಗಡೆ ಇರೋ ಡೋರ್ನೆಲ್ಲ ಆಮೇಲಿಂದ ಮಾಡಿಸ್ಕೊಂಡ್ರಾಯ್ತು ಅಂತ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ವಿಂಡೋಸ್ಗಳನ್ನು ಕೂಡ ಮಾಡಿಸಿರೋದಿಲ್ಲ. ಹಾಗೆಯೇ ಕೆಲವೊಂದು ರೂಮ್ಗಳಾಗಿರ್ಬೋದು ಅಥವಾ ಅಡುಗೆ ಮನೆ ಆಗಿರ್ಬೋದು ಇವುಗಳಿಗೆ ಡೋರ್ಸ್ಗಳನ್ನು ಕೂಡ ಮಾಡಿಸ್ತೇನೆ ಹೊಸ ಮನೆಯನ್ನು ಮಾಡ್ಕೊಂಡು ಹೊರಟೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ ಕೆಲವ್ರಿಗೆ. ಅಂತಹ ಒಂದು ಮನೆಗಳಿಗೂ ಕೂಡ ಬಾಗಿಲಿಲ್ಲ ಅನ್ನೋದನ್ನು ಕೂಡ ಮರೆಮಾಚ್ಬೋದು. ಅಷ್ಟು ಚೆನ್ನಾಗಿರೋ ಅಂಥ 3D ಪ್ರಿಂಟಿಂಗ್ನಲ್ಲಿರುವಂಥ ಕರ್ಟೈನ್ಸ್ಗಳನ್ನ ತಂದಿದ್ದೀನಿ. ಅದು ಕೇವಲ ಡೋರ್ಸ್ಗಳಿಗೆ ಮಾತ್ರ ಅಲ್ಲ, ವಿಂಡೋಸ್ ಕರ್ಟೈನ್ಸ್ಗಳು ಕೂಡ ಇದೆ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಇವುಗಳನ್ನು ನೋಡಿದ ತಕ್ಷಣ ನೀವು ಕೂಡ ಪರ್ಚೇಸ್ ಮಾಡ್ತೀರಾ, ಅಷ್ಟೊಂದು ಚೆನ್ನಾಗಿದೆ ಈ ಒಂದು ಆರ್ಡರ್ಸ್ಗಳು. ಅಷ್ಟೇ ಅಲ್ಲದೆ ಈ ಒಂದು ಆರ್ಡರ್ಸ್ಗಳನ್ನ ನಾನು ಒಂದು 2.5 ವರ್ಷದ ತನಕ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿಯ ಕಲರ್ಸ್ ಕೂಡ ಶೇಡ್ ಆಗಿಲ್ಲ. ಅದು ಕೂಡ 3D ಪ್ರಿಂಟಿಂಗ್ನಲ್ಲಿರೋದ್ರಿಂದ ತುಂಬಾ ಅಟ್ರಾಕ್ಟಿವ್ ಆಗಿದೆ. ನೋಡಿದ ತಕ್ಷಣ ನೀವು ಕೂಡ ಪರ್ಚೇಸ್ ಮಾಡ್ತೀರಾ. ನಮ್ಮ ಮನೆಯಲ್ಲೂ ಕೂಡ ಹಾಕಿರೋದ್ರಿಂದ ಎಷ್ಟೋ ಜನ ಕೇಳ್ತಾರೆ ಎಲ್ಲಿ ತಗೊಂಡ್ರಿ, ಎಷ್ಟು ಪ್ರೈಸು, ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ. ವಾಶ್ ಮಾಡಿದ್ರು ಕೂಡ ಕಲರ್ ಕೂಡ ಇನ್ನೂ ಶೇಡ್ ಆಗಿಲ್ಲ, ಹಾಗೇ ಇದೆ. ಸೊ ಆ ಒಂದು ಆರ್ಡರ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ನೀವು ಕೂಡ ನೋಡ್ತಾ ಇರ್ತೀರ ಇವತ್ತು ನಾನು ವೇರ್ ಮಾಡಿರೋಂಥ ಸ್ಯಾರಿ ಕೂಡ ಅಷ್ಟೇ, ಹಾಗೆ ಬಂದಿರೋಂಥ ಬ್ಲೌಸ್ ಕೂಡ ಅಷ್ಟೇ, ರೆಡಿಮೇಡ್ ಬ್ಲೌಸು. ಇವೆರಡನ್ನು ಕೂಡ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಈ ಒಂದು ಸ್ಯಾರಿ ವಿತ್ ರೆಡಿಮೇಡ್ ಬ್ಲೌಸ್ ಸ್ಯಾರಿಯನ್ನು ಕೂಡ ನಾನು ಆಲ್ರೆಡಿ ರಿವ್ಯೂ ಕೂಡ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ವೇರ್ ಮಾಡಿರೋಂಥ ಇಯರಿಂಗ್ಸ್ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಬನ್ನಿ ತಡ ಮಾಡದೆ ವಿಡಿಯೋ ಕೂಡ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಥ ಫಸ್ಟ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ಶಾಟನ್ನು ಹಾಕಿರ್ತೀನಿ, ಚೆಕ್ ಮಾಡಿ ಈ ಒಂದು ಆರ್ಡರು. ಸೊ ಹೇಗೆ ಬಂದಿದೆ ಅಂತ ಹೇಳಿದ್ರೆ ಈ ಒಂದು ಆರ್ಡರನ್ನು ನಾನು ರೂಮ್ ಮತ್ತು ಕಿಚನ್ ಎರಡಕ್ಕೂ ಕೂಡ ಈ ಒಂದು ಕರ್ಟೈನ್ಸ್ ಹಾಕಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತೋರಿಸಿದಂಥ ಕರ್ಟೈನನ್ನು ನಾನು 2 ಬುಕ್ ಮಾಡಿದ್ದೆ. ಸೊ ಆ ಕಡೆ ಒಂದು ಈ ಕಡೆ ಒಂದು ಹಾಕೋಣ ಅಂತ. ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಎಷ್ಟೋ ಒಂದು ಮದುವೆ ಫಂಕ್ಷನ್ಸ್ಗಳಲ್ಲಿ ಈ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಡಿಸೈನನ್ನು ಕೂಡ ಮಾಡಿರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಒಂದು ಮನೆಯಲ್ಲಿ ಚಿಕ್ಕ ಪುಟ್ಟ ಪಾರ್ಟೀಸ್ಗಳನ್ನು, ಬರ್ತ್ಡೇ ಪಾರ್ಟೀಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಈ ಒಂದು ಕರ್ಟೈನ್ಸನ್ನು ನೀವು ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾವುದೋ ಒಂದು ಫ್ಲವರನ್ನು ತಂದು ಡೆಕೋರೇಷನ್ ಮಾಡಿಸಿದಿರೇನೋ, ಹಾಗೆಯೇ ನಿಜವಾದ ನವಿಲೆ ಬಂದು ನಿಂತಿದೆಯೇನೋ ಅಷ್ಟರ ಮಟ್ಟಿಗೆ ಚೆನ್ನಾಗಿದೆ ಕರ್ಟೈನ್ಸು. ಸೊ ಯಾವ ಥರ ಇದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ. ಕರ್ಟೈನ್ಸನ್ನು ನಾನು ವಾಶ್ ಮಾಡಬೇಕಾಗಿತ್ತು, ಸೊ ಹಾಗಾಗಿ ನಾನು ಇದನ್ನು ಬಿಚ್ಚಿದ್ದೆ. ಸೊ ಈ ಒಂದು ಆರ್ಡರನ್ನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ವಲ್ಲ, ಸೊ ಒಂದು ಸಲ ಶೇರ್ ಮಾಡಿಬಿಡೋಣ. ನೀವು ಕೂಡ ಸುಮಾರು ಜನ ಸರ್ಚ್ ಮಾಡ್ತಾ ಇರ್ತೀರ ಮನೆಗಳಿಗೆ ಕರ್ಟೈನ್ಸ್ಗಳನ್ನು ಯಾವ ಥರ ಚೆನ್ನಾಗಿರುತ್ತೆ, ಯಾವ್ದು ಚೆನ್ನಾಗಿರುತ್ತೆ ಅಂತ. ಸೊ ಕ್ವಾಲಿಟಿ ಹೇಗಿರುತ್ತೆ ಏನು ಅನ್ನೋ ಒಂದು ಚಿಂತೆ ಕೂಡ ಇರುತ್ತೆ. ಸೊ ನೋಡ್ಕೊಂಡು ತಗೊಳ್ಳಿ. ಸೊ ನೋಡ್ತಾ ಇದ್ದೀರಲ್ಲ ಮೇಲ್ಗಡೆ ಈ ರೀತಿಯ ಕರ್ಟೈನ್ಸ್ಗಳನ್ನ ಹಾಕೋದಕ್ಕೆ ಈ ರೀತಿಯಾದಂತಹ ರಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ತುಂಬಾ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಹೇಳ್ದಾಗೆ 2.5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ವಾಶ್ ಮಾಡಿದ್ರೂ ಕೂಡ ಇದೇ ಥರ ಇದೆ, ಯಾವುದೇ ರೀತಿಯಾಗಿ ಡ್ಯಾಮೇಜ್ ಏನು ಆಗಿಲ್ಲ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಕಲರ್ ಕೂಡ ಅಷ್ಟೇ ಶೇಡ್ ಆಗಿಲ್ಲ, ತುಂಬ ಚೆನ್ನಾಗಿದೆ. ಇದನ್ನು ಏನು ಮೇಡಮ್ ಡೋರ್ಸ್ಗಳಿಲ್ಲದೆ ಇರೋರು ಮಾತ್ರ ಹಾಕೊಳ್ಬೋದಾ ಅಂತ ಹೇಳಿದ್ರೆ ಖಂಡಿತ ಇಲ್ಲ. ಧಾರಾಳವಾಗಿ ಡೋರ್ ಇರೋರು ಕೂಡ ಮನೆಯ ಅಲಂಕಾರವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಒಂದು ಕರ್ಟೈನ್ಸನ್ನು ತಗೊಳ್ಬೋದು. ಸೊ ನಿಮ್ಮ ಮನೆಯಲ್ಲಿ ಯಾವ ಒಂದು ಪ್ಲೇಸಸ್ಗೆ ಅನುಕೂಲ ಅಂತ ಅನಿಸುತ್ತೆ ಆ ಒಂದು
ಪ್ಲೇಸ್ಗೆ ನೀವು ಈ ಒಂದು ಕರ್ಟೈನ್ಸನ್ನು ಹಾಕ್ಬೋದು. ನೋಡ್ತಾ ಇದ್ದೀರಲ್ವಾ, ಕರ್ಟೈನ್ಸಲ್ಲಿ ಮೇಲ್ಗಡೆ ಈ ರೀತಿಯಾದಂಥ ಫ್ಲವರ್ ಡಿಸೈನನ್ನು ಕೊಟ್ಟಿದ್ದಾರೆ. ಹಾಗೆ ಮಧ್ಯದಲ್ಲಿ ಈ ರೀತಿಯಾದಂತಹ ಪಿಕಾಕ್ ಡಿಸೈನನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಪಿಕಾಕ್ ಡಿಸೈನ್. ಇದರಲ್ಲಿ ಒಂದೇ ಕರ್ಟೈನ್ಸಲ್ಲಿ 2 ಪಿಕಾಕ್ ಇದೆ. ಒಂದು ಮೇಲ್ಗಡೆ ಇದೆ, ಹಾಗೆ ಒಂದು ಕೆಳಗಡೆ ಇದೆ. ತುಂಬಾ ಚೆನ್ನಾಗಿದೆ. ಈ ಒಂದು ಕರ್ಟೈನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಈ ಒಂದು ಪಿಕಾಕ್ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ. ಈ ಒಂದು ಕರ್ಟೈನನ್ನು ನಿಮಗೆ ನಾನು ಬಾಗಿಲಿಗೂ ಕೂಡ ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದರ ಸೈಜಸ್ ಬಂದು 7 ಅಡಿ ಇರುತ್ತೆ. ಯಾರದೇ ಆದರೂ ಮನೆಗಳಲ್ಲಿ ಕಾಮನ್ ಆಗಿ ಮನೆಗಳ ಬಾಗಿಲನ್ನು 7 ಅಡಿಗಳಲ್ಲಿ ಹೈಟ್ ಇರುತ್ತೆ. ಸೊ ಆ ಒಂದು ಹೈಟ್ಗೆ ಅಡ್ಜಸ್ಟ್ ಆಗುವಾಗೇನೆ ಅಂದರೆ 7 ಅಡಿಗಳ ಉದ್ದದಲ್ಲಿ ಈ ಒಂದು ಕರ್ಟೈನ್ಸ್ ಇರುತ್ತೆ. ನಿಮ್ಮ ಬಾಗಿಲುಗಳಿಗೂ ಕೂಡ ಆಗುತ್ತಾ ಇಲ್ವೋ ಅನ್ನೋ ಕನ್ಫ್ಯೂಷನ್ ಕೆಲವ್ರಿಗಿರುತ್ತೆ. ಹೇಳಿದ್ನಲ್ಲ, ಈ ಒಂದು ಅಂದರೆ 7 ಅಡಿ ಉದ್ದ ಇರುತ್ತೆ. ಇದೇ ಒಂದು ಸೈಜಸ್ ಇರುತ್ತೆ. ಸೊ ಧಾರಾಳವಾಗಿ ತೊಗೊಂಡು ಹಾಕ್ಕೊಳ್ಬೋದು, ಯಾವುದೇ ರೀತಿಯ ಕನ್ಫ್ಯೂಷನ್ ಇಲ್ಲದೇನೆ. ಒಂದು ಕರ್ಟೈನನ್ನು ಹಾಕಿದ ಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಕಡೆ ಕಿಚನ್ನು ಹಾಗೆ ಇನ್ನೊಂದು ಕಡೆ ರೂಮ್ ಸೈಡ್ ಹಾಕಿದ್ದೀನಿ. ಮಧ್ಯದಲ್ಲಿ ದೇವ್ರ ಮನೆ ಇದೆ. ಸೊ ಮಧ್ಯದಲ್ಲಿ ದೇವ್ರ ಮನೆಗೂ ಕೂಡ ತೋರಣವನ್ನು ಆರ್ಡರ್ ಮಾಡಿದ್ದೀನಿ. ಸೊ ಅದು ಕೂಡ ಬಂದಮೇಲೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ಏನು ಅಂತ. ಮನೆಯ ಬಾಗಿಲುಗಳನ್ನ ಎಷ್ಟೇ ಸುಂದರವಾಗಿ ಮಾಡಿಸಿದ್ರು ಈ ಒಂದು ಕರ್ಟೈನ್ಸನ್ನು ಹಾಕಿದ್ರೆ ಇದ್ರ ಮುಂದೆ ಅದು ನಿಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಈ ಒಂದು ಕರ್ಟೈನ್ಸ್ ಡಿಸೈನ್ಸು. ಈ ಒಂದು ಕರ್ಟೈನ್ಸ್ ಆಯಿತು. ನೆಕ್ಸ್ಟ್ ಒಂದು ಕರ್ಟೈನ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ವಿಂಡೋ ಕರ್ಟೈನ್ಸು. ಈ ಒಂದು ವಿಂಡೋ ಕರ್ಟೈನ್ಸನ್ನು ನೋಡಿದರೆ ಮನೆಯಲ್ಲಿ ಗುಲಾಬಿ ಶೋನೇ ನಡೀತಾ ಇದೆಯೇನೋ ಅನ್ನೋಷ್ಟು ಚೆನ್ನಾಗಿದೆ ಈ ಒಂದು ಕರ್ಟೈನ್ಸು. ಸೊ ಯಾವುದು ಅಂತ ಹೇಳಿದ್ರೆ ಸೈಡಲ್ಲಿ ಸ್ಕ್ರೀನ್ ಶಾಟನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ನಾನು ಸುಮಾರು 2.5 ವರ್ಷ ಆಗ್ತಾ ಬರ್ತಾ ಇದೆ, ಇನ್ನೂ ಕೂಡ ಹಾಗೆ ಇದೆ. ಸೊ ಈ ಒಂದು ಕರ್ಟೈನ್ಸನ್ನು ಕೂಡ ಅಷ್ಟೇ ನಿಮ್ಮ ಕಿಟಕಿಗಳಿಗೆ ಹಾಲಲ್ಲೆಲ್ಲ ತುಂಬ ದೊಡ್ಡದಾಗೆ ಇರುತ್ತೆ. ಅಂದರೆ ತೋರಿಸ್ತೀನಿ ನಿಮಗೆ ಹಾಕಿಬಿಟ್ಟು. ಈ ಒಂದು ಸೈಜಲ್ಲಿ ಇರೋವಂಥ ಕಿಟಕಿಗಳಿಗೆ 2 ಕರ್ಟೈನ್ಸ್ ಬೇಕು. ತುಂಬ ಮೀಡಿಯಮ್ ಸೈಜಲ್ಲಿ ಇದೆ ಅಂತ ಹೇಳಿದ್ರೆ ಆ ಒಂದು ಕಿಟಕಿಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಮೀಡಿಯಮ್ ಸೈಜ್ನಲ್ಲಿರುವಂಥ ವಿಂಡೋಸ್ಗಳಿಗಾದರೆ 1 ಕರ್ಟೈನ್ ಸಾಕು. ಆದರೆ ಹಾಲಲ್ಲಿ ಹಾಕಿರುವಂಥ ವಿಂಡೋಸ್ಗಳಿಗಾದರೆ ಏನಿಲ್ಲ ಅಂತ ಹೇಳಿದ್ರು 2 ಕರ್ಟೈನ್ಸನ್ನು ಒಂದೇ ಹ್ಯಾಂಗರಲ್ಲಿ ಹಾಕಬೇಕು. ಸೊ ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನಾನು ಯೂಸ್ ಮಾಡ್ತಿರೋವಂಥ ಕರ್ಟೈನ್ಸನ್ನು ನಾನು ವಿಂಡೋಸ್ಗಳಿಗೆ ಹಾಕಿದ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡನ್ನು ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಈ ಒಂದು ಆರ್ಡರನ್ನು ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ. ರೋಸ್ ಅಂತ ಹೇಳಿದ್ರೆ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ, ಅಷ್ಟು ಚೆನ್ನಾಗಿರೋ ಅಂಥ ಆರ್ಡರ್ ಇದು. ಈ ಕರ್ಟೈನ್ ಕೂಡ ಅಷ್ಟೇ 3D ಪ್ರಿಂಟಿಂಗ್ನಲ್ಲಿದೆ. ಈ ಒಂದು ಆರ್ಡರ್ಗೂ ಕೂಡ ಮೇಲ್ಗಡೆ ಹ್ಯಾಂಗರ್ಗಳನ್ನು ಹಾಕೋದಕ್ಕೆ ಈ ರೀತಿಯಾದಂಥ ಹೋಲ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ತುಂಬ ಅಂದರೆ ತುಂಬಾ ಕ್ವಾಲಿಟಿ ಆಗಿದೆ. ಅದು 2.5 ವರ್ಷ ಯೂಸ್ ಮಾಡಿ ವಾಶ್ ಮಾಡಿದ್ರು ಯಾವುದೇ ರೀತಿಯ ಡ್ಯಾಮೇಜ್ ಆಗಿಲ್ಲ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು ಇದರಲ್ಲಿ ಕೊಟ್ಟಿರೋಂಥ ಹೋಲ್ಸ್ಗಳಿಗೆ ಕೊಟ್ಟಿರೋಂಥ ಮೆಟೀರಿಯಲ್ಲು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕೂಡ ಆಗಿಲ್ಲ, ಅದೇ ಒಂದು ಕ್ವಾಲಿಟಿನಲ್ಲಿದೆ. ಸೊ ಇದನ್ನು ಫುಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಒಂದು ಕರ್ಟೈನ್ಸ್ ಫುಲ್ ಆಫ್ ರೋಸಸ್ಸಲ್ಲೇ ಇದೆ. ಒಂದು ರೆಡ್ ರೋಸ್ ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಮನೆಗೆ ಈ ಒಂದು ಕರ್ಟೈನ್ಸು. ಸೊ ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ರೋಸಸ್ ಎಲ್ಲ ಇದ್ದರೆ ಕೆಳಗಡೆ ಪೆಟಲ್ಸ್ ಎಲ್ಲ ಫಾಲ್ ಡೌನ್ ಆಗ್ತಾ ಇರೋವಂತಹ ಇಮೇಜಲ್ಲಿ ಈ ಒಂದು ಕರ್ಟೈನ್ಸ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆಗಳಲ್ಲಿ ಹಾಲಲ್ಲೆಲ್ಲ ಹಾಕಿದ್ರೆ. ಹಾಗೆ ನೀವು ಈ ಒಂದು ಕರ್ಟೈನ್ಸನ್ನು ನೀವು ರೂಮ್ಗಳಿಗೂ ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ. ನೀವು ನೋಡಿದಂಥ 2 ಕರ್ಟೈನ್ಸ್ಗಳು ಕೂಡ ಅಷ್ಟೇ ನೈಟ್ ಹಾಗೂ ಡೇ ಟೈಮಲ್ಲಿ 2 ರೀತಿಯ ಡಿಫ್ರೆಂಟ್ ಕಲರಲ್ಲಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ. ಇವಾಗ ನಾನು ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಲ್ಲ, ಅದು ಬೆಳಿಗ್ಗೆ ಟೈಮು ಅಂದರೆ ಮಾರ್ನಿಂಗ್ ಟೈಮಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಅಂದರೆ ಬೆಳಕೆಲ್ಲ ಇರುತ್ತಲ್ಲ, ಬಿಸಿಲೆಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಚೆ ಕಡೆಯಿಂದ ಬರುವಂಥ ಬೆಳಕು ಕೂಡ ಈ ರೀತಿಯಲ್ಲಿ ಕಾಣಿಸುತ್ತೆ. ಮನೆ ಒಳಗಡೆ ಎಲ್ಲ ಲೈಟ್ ಎಲ್ಲ ಹಾಕಿದ್ಮೇಲೆ ನೈಟ್ ಟೈಮಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ಹಾಕಿರ್ತೀನಿ ಸ್ಕ್ರೀನ್ ರೆಕಾರ್ಡಲ್ಲಿ, ಚೆಕ್ ಮಾಡಿ. ಈ ಟೈಪಲ್ಲಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದು ನಾನು 2ರಿಂದ 2.5 ವರ್ಷದ ತನಕ ಯೂಸ್ ಮಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ಮೇಲೆ ಇದ್ರಾಗ ಒಂದು ಕ್ವಾಲಿಟಿಯನ್ನು ನೀವೇ ತಿಳ್ಕೊಂಡಿರ್ತೀರ ಯಾವ ಥರ ಇರುತ್ತೆ ಅಂತ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಆರ್ಡರು. ಸೊ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ಕೂಡ ಪರ್ಚೇಸ್ ಮಾಡಿ ನಿಮ್ಮ ಮನೆಯ ಅಂದವನ್ನು ಇನ್ನೂ ಕೂಡ ಹೆಚ್ಚಿಸ್ಕೊಳ್ಳಿ. ಒಂದು ಕರ್ಟೈನ್ಸಿಂದ ನೀವು ಮನೆಯನ್ನು ಅಲಂಕಾರ ಮಾಡಿದರೆ ಶಬಾಷ್ಗಿರಿ ಅಂತೂ ಸಿಕ್ಕುತ್ತೆ. ಒಬ್ಬರು ಗೆಸ್ಟ್ಗಳು ಮನೆಗೆ ಬಂದರೂ ಕೂಡ ಕೇಳ್ತಾ ಇರ್ತಾರೆ, ಎಲ್ಲಿ ತೊಗೊಂಡ್ರಿ, ಎಷ್ಟು ಚೆನ್ನಾಗಿದೆಯಲ್ಲ, ನಮಗೂ ಕೂಡ ತರಿಸ್ಕೊಡಿ ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಕರ್ಟೈನ್ಸ್ಗಳ ಕ್ವಾಲಿಟಿ ಆಗಿರ್ಬೋದು, ಲುಕಿಂಗ್ ವೈಸ್ ಆಗಿರ್ಬೋದು. ಒಂದು ಕರ್ಟೈನ್ಸ್ಗಳಿಗೆ ಮೀಶೋ ಆ್ಯಪ್ನಲ್ಲಿ ರೇಟಿಂಗ್ಸ್ ಕೊಡೋದಾದರೆ ಎಷ್ಟು ರೇಟಿಂಗ್ಸ್ ಕೊಡ್ಬೋದು ಅಂತ ಹೇಳಿದ್ರೆ
5/5 ಕೊಡ್ಬೋದು, ಅಷ್ಟೇ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಧಾರಾಳವಾಗಿ ತೊಗೊಳ್ಬೋದು. ಸೊ ಅದಕ್ಕಾಗಿಯೇ ನಾನು ಕೂಡ ನಿಮಗೂ ಕೂಡ ಸಜೆಸ್ಟ್ ಕೂಡ ಮಾಡ್ತಾ ಇದ್ದೀನಿ, ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟು ಧಾರಾಳವಾಗಿ ತಗೊಳ್ಳಿ ಅಂತ. ಸೊ ನೋಡಿದ್ರಲ್ವ, ಇದೇ ಥರದ ಯೂಸ್ ಮಾಡಿ ರಿವ್ಯೂ ಮಾಡಿ, ಅಷ್ಟೇ ಅಲ್ಲದೆ ಆಲ್ಮೋಸ್ಟ್ ಎಷ್ಟೋ ಸ್ಯಾರೀಸ್ಗಳನ್ನ ನಾನು ಯೂಸ್ ಮಾಡಿನೇ ರಿವ್ಯೂ ಕೂಡ ಮಾಡ್ತಾ ಇರ್ತೀನಿ. ಸೊ ಈ ಥರದ ವೀಡಿಯೋಸ್ಗಳನ್ನ ನೋಡಬೇಕು ಅಂತ ಹೇಳಿದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವ. ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಾಚ್ ಮಾಡ್ತಾ ಇದ್ದೀರಾ, ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಬರೋವಂಥ ವೀಡಿಯೋಸ್ಗಳನ್ನೂ ಕೂಡ ವಾಚ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು, ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ. ಅಷ್ಟೇ ಅಲ್ಲದೆ ರಿಟರ್ನ್ ಅಥವಾ ಎಕ್ಸ್ಚೇಂಜ್ ಇಲ್ಲದೇ ಫಸ್ಟ್ ಆರ್ಡರಲ್ಲೇ ನೀವು ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ಗಳನ್ನ ತಗೊಳ್ಬೋದು. ನಾವು ಬುಕ್ ಮಾಡಿ ಆರ್ಡರ್ ಮಾಡಿದಂಥ ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಸೇಮ್ ಪ್ರಾಡಕ್ಟು, ಸೇಮ್ ಕ್ವಾಲಿಟಿ, ಸೇಮ್ ಪ್ರೈಸಲ್ಲಿ ನೀವು ಕೂಡ ತಗೊಳ್ಬೋದು. ಸೊ ಈ ಒಂದು ಲಿಂಕ್ ನಿಮಗೆಲ್ಲ ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಯಾವ ಒಂದು ಆರ್ಡರ್ದು ಲಿಂಕ್ ಬೇಕಾಗಿರುತ್ತೆ ಆ ಒಂದು ಸ್ಕ್ರೀನ್ಶಾಟನ್ನು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಸೊ ಆ ಒಂದು ಲಿಂಕ್ನ ಮುಖಾಂತರ ನೀವು ಪರ್ಚೇಸ್ ಮಾಡೋದ್ರಿಂದ ಒಳ್ಳೆ ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸನ್ನು ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ಇವತ್ತಿನ ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.